ಇವತ್ತು ಒಂದು ಸ್ಪೆಷಲ್ ಆಗಿರುವಂಥ ಫಿಶ್ ತಿನ್ನಕ್ಕೆ ಹೋಗ್ತಿದ್ದೇನೆ ರೀ. ಅದು ಬಂದ್ಬಿಟ್ಟು ಈ ರೆಸ್ಟೋರೆಂಟ್ನಾಗೆ ಐತಿ. ಖತರ್ನಾಕ್ ಅಂದ್ರೆ ಖತರ್ನಾಕ್ ಮಾಡ್ತಾರೆ. ಇವಾಗ ಬರೀ ಹೊರಗಡೆ ನಿಂತ್ಕೊಂಡು ವಿಡಿಯೋ ಮಾಡಕತ್ತರೇ ಅಷ್ಟು ಭಾರಿ ಸ್ಮೆಲ್ ಬರಕತ್ತೈತಿ. ಇವಾಗ ಒಳಗಡೆ ಹೋಗ್ಬಿಟ್ಟು ನೋಡ್ತೀನಿ ಈ ರೆಸ್ಟೋರೆಂಟು ಸಹಿತ ಯಾವ ಥರ ಐತಿ ಮತ್ತು ಇಲ್ಲಿ ಏನೇನು ಸಿಗ್ತೈತಿ ಅಂತ ಅನ್ನೋದು. ನೋಡ್ರಿ ರೆಸ್ಟೋರೆಂಟ್ ಈ ಥರ ಕಾಣ್ತೈತಿ. ಹೊರಗಡೆ ಅಂತ ಭಾರಿ ಖತರ್ನಾಕ್ ಅಂದ್ರೆ ಖತರ್ನಾಕ್ ಐತಿ. ಬಟ್ ಇವಾಗ ಒಳಗಡೆ ಹೋಗ್ಬಿಟ್ಟು ನೋಡಮ್ಮ. ಇಲ್ಲಿ ನೋಡ್ರಿ ಈಗ ಹೊರಗಡೆ ಇಲ್ಲಿ ಈಗ ಅಲ್ಲಿ ಟೀ ಇಟ್ಟಾರ. ಇದು ಟೀ ಇರ್ತೈತಿ ನೋಡ್ರಿ. ಈ ಥರ ಬಂದಿರೋಂಥ ಕಸ್ಟಮರ್ಸ್ ಇರ್ತಾರಲ್ಲ ಅವರಿಗೆಲ್ಲ ಈ ಥರ ಟೀ ಕೊಡ್ತಾರ. ಆಮೇಲೆ ಇಲ್ಲಿ ನೋಡ್ರಿ ಯಾರೋ ಹಿಂಗೆ ರೆಸ್ಟೋರೆಂಟ್ನಾಗ ಊಟ ಮಾಡಕ್ಕೆ ಹೋಗಿರ್ತಾರಲ್ಲ ಅವ್ರ ಲಗೇಜ್ ಇಲ್ಲೇ ಬಿಟ್ಟು ಹೋದ್ರೆ ಸಹಿತ ತೊಂದರೆ ಇಲ್ಲ ನೋಡ್ರಿ. ಅವ್ರು ಹಾಗೆ ಬಿಟ್ಟು ಹೋಗ್ಯಾರ. ಆಮೇಲೆ ಇಲ್ಲಿ ಕ್ಯಾಂಡೀಸ್ ಎಲ್ಲ ಇಟ್ಟಾರ. ಚಿಕ್ಕ ಚಿಕ್ಕ ಮಕ್ಕಳು ಬಂದಿರ್ತಾರಲ್ಲ ಅವ್ರಿಗೂ ಸಹಿತ ಕೊಡಕ್ಕಂತೇಳಿ. ಆಮೇಲೆ ಈ ಕಡೆ ನೋಡಮ್ಮ. ಇಲ್ಲಿ ನೋಡ್ರಿ ಈಗ ಇದು ಕ್ಯೂಟ್ ಆಗಿರೋಂಥದ್ದು ಹೇರ್ ಕ್ಲಿಪ್ಪಾ. ಈಗ ಚಿಕ್ಕ ಚಿಕ್ಕ ಮಕ್ಕಳು ಬಂದಿರ್ತಾರಲ್ಲ, ಲೇಡೀಸ್ ಯಾರೇ ಬಂದಿರ್ತಾರಲ್ಲ, ಚೈನೀಸ್ ಹುಡುಗಿಯರ್ಗಂತೂ ಭಾಳ ಇಷ್ಟ ಇರ್ತಾವೆ ಈ ಥರ ಎಲ್ಲ ಕ್ಯೂಟ್ ಇರೋವಂಥದ್ದು. ಇವೆಲ್ಲ ಹೇರ್ ಕ್ಲಿಪ್. ಇದು ಚಟ್ರ ತೋರ್ಸೇ ಬಿಡ್ತೀನಿ ಯಾವ ಥರ ಐತೆ ಅಂತೇಳಿ. ಈಗ ಇಲ್ಲಿ ನೋಡ್ರಿ ಈಗ ಯಾವ ಥರ ಐತಿ, ಏನು ಸಕ್ಕತ್ತಾಗೈತಲ್ಲ. ಸೊ ಈ ಥರ ಬಂದಿರೋಂಥ ಕಸ್ಟಮರ್ಸ್ ಯಾರು ಇರ್ತಾರಲ್ಲ, ಸ್ಪೆಷಲಿ ಇರಲ್ಲ ಸಣ್ಣ ಮಕ್ಕಳಾಗಿರ್ಬೋದು, ಇಲ್ಲ ಹುಡುಗಿಯರು ಇರ್ತಾರಲ್ಲ ಅವ್ರಿಗೆಲ್ಲ ಈ ಥರದ್ದು ಕೊಡ್ತಾರೆ. ಇಲ್ಲೂ ನೋಡ್ರಿ ಈಗ ಹುಡುಗಿಯರ್ಗೋಸ್ಕರ ಜಾಸ್ತಿ ಐತೆ ನೋಡ್ರಿ ಈ ಥರ ಎಲ್ಲ. ಇದು ಎಲ್ಲ ಹೇರ್ ಬ್ಯಾಂಡ್ ಏನೋ ಅಂತೀವಲ್ಲ, ಹೇರ್ ಬೋನೋ ಬ್ಯಾಂಡ್ ವಾಟ್ ಎವರ್. ಆಮೇಲೆ ಇಲ್ಲಿ ಒಳಗಡೆ ನೋಡ್ರಿ ಏನು ಕ್ಯೂಟ್ ಐತೆ ನೋಡ್ರಿ. ಇಲ್ಲಿ ನೋಡ್ರಿಗ ಏನು ಭಾರಿ ಐತಿದು. ಇಲ್ಲಿಗ ಇದು ನೋಡ್ರಿಗ ಇದು ಯಾವ ಥರ ಐತಿದು ಪಾಟ್. ಇದು ಒಂಥರ ಇಂಡಕ್ಷನ್ ಸ್ಟೋವ್. ಇದ್ರ ಮೇಲ್ಗಡೆನೆ ಹಿಂಗೆ ಇಡ್ತಾರೆ. ಪಾಟ್ ಇಟ್ಬಿಟ್ಟು ಊಟ ಮಾಡೋದಿರ್ತೈತಿ. ಇಲ್ಲೆಲ್ಲ ನೋಡ್ರಿಗ ಟೇಬಲ್ ಮೇಲೆ ಈ ಥರ ಐತಿ ಪ್ರತಿಯೊಂದು ಸಹಿತ ಟೇಬಲ್ ಮೇಲೆ. ಆಮೇಲೆ ಇಲ್ಲೆಲ್ಲ ಈಗ ರೈಸ್ ಇಟ್ಟಿರ್ತಾರ. ನಮಗೆ ಬೇಕಂತ ರೈಸ್ ಎಲ್ಲ ತೊಗೊಳಕ್ಕಂತೇಳಿ. ಇವಾಗ ನೋಡ್ರಿ ಫಿಶ್ ತಂದು ಕೊಟ್ಟರು. ಬಟ್ ಸ್ಮೆಲ್ ಮಾತ್ರ ಭಾರಿ ಅಂದ್ರೆ ಭಾರಿ ಖತರ್ನಾಕ್ ಬರಗದೈತಿ. ಇದು ಕೆಳಗಡೆ ಏನೈತಲ್ರಿ ಇದೆಲ್ಲ ಪಾಟು ಅಂದರೆ ಒಂಥರ ಇಂಡಕ್ಷನ್ ಸ್ಟೋವ್ ಇದ್ದಂಗೆ. ಅದ್ರ ಮೇಲೆ ಈ ಥರ ತಂದು ಇಡ್ತಾರೆ ಇದು ಫಿಶ್. ಸೊ ಇವಾಗ ನೋಡ್ರಿ ಏನು ಖತರ್ನಾಕ್ ಕಾಣಕತ್ತೈತಿ. ಫುಲ್ ಎಲ್ಲ ಸ್ಪೈಸಿ ಎಲ್ಲ. ಇದು ಚಿಲ್ಲಿ ಹಾಕ್ಬಿಟ್ಟಾರೆ, ರೆಡ್ ಚಿಲ್ಲಿ. ಇದೆಲ್ಲ ಏನೈತಲ್ರಿ ಇದು ತೋಫು. ಆಮೇಲೆ ಇದು ಫಿಶ್ ಇದೈತಲ್ಲ ಇದು ಪೊಟ್ಯಾಟೊ. ಇದೆಲ್ಲ ಚಿಕ್ಕ ಚಿಕ್ಕದಿರೋದೆಲ್ಲ ಮಶ್ರೂಮ್ ಐತಿ. ಸೊ ಈ ಥರ ಕಾಣ್ತೈತಿ ನೋಡ್ರಿ. ಹಿಂಗೆ ಕೆಳಗಡೆ ಕುದೀತಿರ್ತೈತಿ. ಆಮೇಲೆ ಇವೆಲ್ಲ ಫುಲ್ ಈಗ ಚಿಲ್ಲಿ. ಇಲ್ಲಿ ಹಸಿರು ಕಲರ್ದು ಐತಿ ಮತ್ತು ಆಮೇಲೆ ರೆಡ್ ಕಲರ್ದು ಐತಿ. ಆಮೇಲೆ ಇಲ್ಲಿ ಸೈಡ್ಗೆಲ್ಲ ಈ ಥರ ಈಗ ರ್ಯಾಡಿಶು ಮತ್ತು ಆಮೇಲೆ ಈಗ ಇದು ಪಾಸ್ತಾ ರೀ. ಆಮೇಲೆ ಇದು ಬೇರೆ ಥರದ್ದೇನೋ ಕುರ್ಕುರೆ ಇದ್ದಂಗೆ ಐತಿ. ಇಲ್ಲಿ ನೋಡ್ರಿ ಈಗ ಬಾರ್ಬಿಕ್ಯೂ ಐತಿ. ಇದ್ರ ಜೊತೆ ಹಿಂಗೆ ಇನ್ನೂ ಖಾರ ಬೇಕಂದ್ರೂ ಸಹಿತ ಈ ಥರ ಹಚ್ಕೊಂಡು ತಿನ್ಬೋದು. ಏನು ಖತರ್ನಾಕ್ ಐತ್ರಿ. ಈಗ ಈ ಪ್ಲೇಟು ಸಹಿತ ಎಷ್ಟು ಕ್ಯೂಟ್ ಐತಿ ನೋಡ್ರಿ. ಇದು ಏನು ಪಾಟ್ ಐತಲ್ರಿ, ಈ ಪಾಟಿಗೆ ಇಲ್ಲೇ ನಾವೀಗ ಸ್ಪೀಡ್ ಇನ್ಕ್ರೀಸ್ ಮಾಡ್ಬೋದು. ಬಿಸಿ ಜಾಸ್ತಿ ಬೇಕಿಲ್ಲ ಕಮ್ಮಿ ಬೇಕಂದ್ರೂ ಸಹಿತ ನಾವು ಇಲ್ಲಿಂದನೇ ಅಡ್ಜಸ್ಟ್ ಮಾಡಬೇಕು. ಅದರ ತಕ್ಕಂಗೆ ಇದೆಲ್ಲ ಇಲ್ಲಿ ಕುದೀತಿರ್ತೈತಿ. ಸೊ ಈ ಥರ ಇರ್ತೈತೆ ನೋಡ್ರಿ. ಎಷ್ಟು ಚೆನ್ನಾಗೈತಲ್ಲ ಇದು ಪಾಟು ಸಹಿತ. ಇಲ್ಲಿ ಸೈಡ್ ನೋಡ್ರಿ, ಇಲ್ಲಿ ನಾವು ಹಿಂಗೆ ಏನಾರ ವೇಟ್ರಸ್ಸಿಗೆ ಕರೆದಿತ್ತಂದ್ರೆ ಇಲ್ಲಿ ಒಂದು ಬಟನ್ ಐತಿ. ಈ ಬಟನ್ ಕ್ಲಿಕ್ ಮಾಡಿದ್ರೆ ಸಾಕು ಅವರೇ ನಮ್ಮ ಹತ್ರ ಬರ್ತಾರೆ. ನಾವು ಜೋರಾಗಿ ಕೂಗೋ ಅಗತ್ಯ ಇಲ್ಲ. ಆಮೇಲೆ ಇಲ್ಲಿ ಸೈಡು ಸಹಿತ ಟೇಬಲಿಗೆ ಈ ಥರ ಡ್ರಾವರ್ ಕೊಟ್ಟಿರ್ತಾರೆ. ಸೊ ಈ ಡ್ರಾವರಲ್ಲೇ ನಮಗೆಲ್ಲ ಹಿಂಗೆ ಪೇಪರ್ ನ್ಯಾಪ್ಕಿನ್ ಆಗಿರ್ಬೋದು, ಇಲ್ಲ ಬಟ್ಟೆ ಮೇಲೆ ಏನಾರು ನಾವು ವೈಟ್ ಬಟ್ಟೆ ಹಾಕೊಂಡ್ಬಂದಿರ್ತೀವಲ್ಲ ಅದು ಗಲೀಜ್ ಆಗ್ಬಾರ್ದು ಅಂತೇಳಿ ಇದನ್ನು ಹಾಕೋಬೋದು ಎಪ್ರಾನ್ ಥರ. ಆಮೇಲೆ ಇದು ಗರ್ಲ್ಸ್ ಇರ್ತಾರಲ್ಲ, ಗರ್ಲ್ಸಿಗೆಲ್ಲ ಈ ಥರನೂ ಸಹಿತ ಒಂದು ಹೇರ್ ಬ್ಯಾಂಡ್ ಹಾಕೋಕ್ಕಂತೇಳಿ ಕೊಟ್ಟಿರ್ತಾರೆ. ಈ ಕಡೆ ಏನಾರು ಐತೆ ಅಂದ್ರೆ ಇದು ಟೂತ್ ಪಿಕ್ ಇದು. ಸೊ ಇದಿಷ್ಟೆಲ್ಲ ಆಪ್ಷನ್ ಇರ್ತೈತೆ ನೋಡ್ರಿ ಇಲ್ಲಿ. ಇವಾಗ ನೋಡ್ರಿ ಈ ರಾಡಿಶು ಸಹಿತ ಈ ಥರ ಇರ್ತೈತಿ. ಇದು ಒಂಥರ ಈಗ ಸ್ಪೈಸಿ ಮತ್ತು ಹುಳಿ ಎರಡು ಮಿಕ್ಸ್ ಇರ್ತೈತಿ. ಇದು ನೋಡ್ರಿ ಇದು ಬಾರ್ಬಿಕ್ಯೂಗೆ ನಾವು ಇನ್ನೂ ಸ್ಪೈಸಿ ಬೇಕಂದ್ರೆ ಸಹಿತ ಈ ಥರ ಪೌಡರ್ ಹಾಕಿರ್ತಾರ, ಚಿಲ್ಲಿ ಪೌಡರ್. ಇವಾಗ ಫಸ್ಟ್ ನಾನು ಬಾರ್ಬಿಕ್ಯೂನ ಟ್ರೈ ಮಾಡ್ತೀನಿ ರೀ. ಬರ್ರಿ ಊಟ ಮಾಡಮ್ಮ. ಮತ್ತೆ ಏನು ಸ್ಪೈಸಿ ಇಲ್ಲ, ಬಟ್ ಟೇಸ್ಟ್ ಮಾತ್ರ ಭಾರಿ ಐತಿ. ಇವಾಗ ನನಗೆ ಸ್ಪೈಸಿ ಬೇಕಂದ್ರೆ ಇದು ನೋಡ್ರಿ ಇದು ಮಧ್ಯಾಹ್ನದೈತಲ್ಲ, ಈಗ ಇದು ಹಿಂಗೆ ಎದ್ದಕ್ಕಾಗಲ್ಲ ಇದು ಸ್ಪೈಸಿ ಪೌಡರ್ನಾಗ. ಅದಕ್ಕೆ ನಾನು ಈ ಥರ ಚಾಪ್ಸ್ಟಿಕ್ ಹಿಡಿತೀನಿ. ಚಾಪ್ಸ್ಟಿಕ್ಕಿಂದ ಈ ಥರ ಹಾಕೊಳ್ಳೋದು ಹಿಂಗೆ ಫುಲ್ಲು ಖಾರದಾಗ ಎದ್ದದ ಹಿಂಗೆ. ನನಗಂತೂ ಖಾರ ಅಂದ್ರೆ ಭಾರಿ ಇಷ್ಟ. ಈ ಥರ ಕಾಣದೈತಿ ಇವಾಗ. ಏಕ ನಂಬರ್ ನೋಡ್ರಿ. ಇಲ್ಲಿ ಇನ್ನೊಂದು ಸ್ಪೆಷಲ್ ಫುಡ್ ಐತ್ರಿ. ಇದು ನೋಡ್ರಿ ಇದು ಯಾವ ಥರ ಕಾಣತೈತಿ. ಇದು ಒಂಥರ ಬೇರೆ ಮೀಟ್ ಐತಿ. ಅದ್ರ ಮೇಲೆ ಇದು ಫ್ರೂಟ್ ಹಾಕ್ಯಾರ. ಇದು ಅಂತಾರಲ್ರಿ ಚಕ್ಕೊತ್ತ ಏನೋ ಅಂತಾರಲ್ಲ ಹಣ್ಣು, ಅದು ಐತಿ ಇದು. ಅದಾದ್ಮೇಲೆ ಇದು ಏನು ಕಾಣಕತ್ತಿದಲ್ಲ ಇದು ಎಲೆ ನೋಡ್ರಿ. ಅಂದ್ರೆ ಒಂದು ದೊಡ್ಡ ಎಲೆ ಐತಿ. ಆ ಎಲೆ ಮೇಲೆ ಈ ಥರ ಇಟ್ಟಾರ. ಇದೆಲ್ಲ ಕ್ಯಾಬೇಜ್ ಇರ್ಬೋದು, ಆಮೇಲೆ ಇದು ಚೀಸ್ ಇರ್ಬೋದು. ಬಟ್ ಈ ಥರ ಕಾಣಕತ್ತೈತಿ. ಈಗ ಇದು ಟ್ರೈ ಮಾಡಿ ನೋಡ್ತೀನಿ. ಬೆಂಕಿ ಅಂದ್ರೆ ಬೆಂಕಿ ಕಾಣಕತ್ತೈತಿ. ಬಾಯ ಫುಲ್ ನೀರು ಬರಕತೈತಿ. ಇದು ಇನ್ನೂ ಖತರ್ನಾಕ್ ಐತಿ. ಇದು ಜಬರ್ದಸ್ತ್ ಊಟ ಐತಿ. ಅಂದ್ರು ಐ ಥಿಂಕ್ ಈ ರೆಸ್ಟೋರೆಂಟ್ನಾಗ ಭಾರಿ ಇರೋಂಥ ಊಟ ಸಿಗ್ತೈತಿ. ಯಾಕಂದರೆ ನನಗೆ ಇವಾಗ ಇದೇನು ಸ್ಮೆಲ್ ಬರಕತ್ತಲ್ಲ, ಸ್ಮೆಲ್ಲೇ ಖತರ್ನಾಕ್ ಐತಿ. ಅಂದ್ರಲ್ಲಿ ಟೇಸ್ಟ್ ಅಂತರು ಬೆಂಕಿ ಅಂದ್ರೆ ಬೆಂಕಿ. ನೀವು ಚೈನಾಗ ಬಂದರೆ ಅದು ಈ ಥರ ಏನು ರೆಸ್ಟೋರೆಂಟ್ ಐತಲ್ಲ ಇದು ನೀವು ಎಲ್ಲ ಕಡೆನೂ ಇತ್ತಂದ್ರೆ ಟ್ರೈ ಮಾಡಿರಿ. ಭಾರಿ ಐತಿ. ಅದು ಸ್ಪೆಷಲಿ ನಾನ್ ವೆಜ್ ತಿನ್ನೋರ್ಗೆ. ಈ ಫುಡ್ ನೋಡ್ರಿ ಇದು ಪಾಸ್ತಾ ಐತಿ. ಪಾಸ್ತಾದ ಮಧ್ಯ ಎಗ್ ನೋಡ್ರಿ ಯಾವ ಥರ ಇಟ್ಟಾರ. ವಜ್ಜಿ ಐತಪ್ಪ ಇದು ಪ್ಲೇಟ್. ಆಮೇಲೆ ಫುಲ್ ಸ್ಪೈಸಿ ಕಾಣಕತ್ತೈತಿ. ಈಗ ಈ ಥರ ಇದು ಓಕೆ ಟೇಸ್ಟು.
ಜಾಸ್ತಿ ಸ್ಪೈಸಿ ಇಲ್ಲ, ಬಟ್ ಟೇಸ್ಟ್ ವೈಸ್ ಓಕೆ ಚೆನ್ನಾಗೈತೆ ರೀ. ಗುಡ್, ಡಿಫ್ರೆಂಟ್ ಐತಿ, ಚೆನ್ನಾಗೈತಿ. ಹಾಂ ಸರ್ ಸರ್, ಮಧ್ಯೆ ಮಧ್ಯೆ ಈ ಥರ ಈಗ ರೈಸು ಸಹಿತ ತಂದು ಕೊಟ್ಟರು. ಸೊ ಈ ಥರ ರೈಸ್ ತಿಂತೀವಿ ನಾವು. ಏ ಓಕೆ, ಇಲ್ಲಿ ನೋಡ್ರಿ ಈಗ ಈ ಥರ ಕಾಣತೈತೆ ಫಿಶ್ಶು. ಈಗ ರೈಸ್ ಹಚ್ಕೊಂಡು ತಿನ್ಬೋದು ನಾವು, ಆದರೂ ಸಹಿತ ಇದು ಸ್ವಲ್ಪ ಡೈರೆಕ್ಟಾಗಿ ತಿಂದು ನೋಡ್ತೀನಿ, ಯಾಕಂದ್ರೆ ರಿಯಲ್ ಟೇಸ್ಟ್ ಯಾವ ಥರ ಇರ್ತೈತೆ ಅಂತೇಳಿ. ಆಹಾ, ಸ್ಪೈಸ್ ಐತಿ. ಅದು ಏನು ಮಸಾಲೆ ಐತಲ್ಲ, ಇದು ಏನಿದು ಕೆಳಗಡೆ ಮಸಾಲೆ ಇರ್ಬೋದು ರೀ, ಮೇಲ್ಗಡೆ ಎಣ್ಣೆ ಕಾಣಕತ್ತೈತಿ, ಬಟ್ ಕೆಳಗಡೆ ಮಸಾಲೆ ಐತದು, ಅದ್ರದ್ದು ಫುಲ್ ಫ್ಲೇವರ್ ಐತಲ್ಲ, ಭಾರಿ ಅಂದ್ರೆ ಭಾರಿ ಐತೆ. ಅವಾಗ ಈ ಥರ ನಾನು ಏನು ಮಾಡ್ತೀನಿ ಅಂದ್ರೆ ತೊಗೊಂಡು ಈಗ ರೈಸ್ ಜೊತೆ ಹಚ್ಕೊಂಡು ತಿನ್ನೋದು. ಇಲ್ಲಿ ನೋಡ್ರಿ ಈಗ ಈ ಥರ ರೈಸು ಮತ್ತು ಫಿಶ್ಶು. ಬರೀ ಫಿಶ್ಶು. ಇನ್ನೊಂದು ನೀವೇನು ಅನ್ಕೋತೀರಿ, ಇಲ್ಲಿ ಇವಾಗ ಬರೇ ಫಿಶ್ ಐತೆ ಅಂತ ಅನ್ಕೋತೀವಲ್ಲ, ಬಟ್ ಇದ್ರ ಒಳಗಡೆ ವೆಜಿಟೇಬಲ್ ಐತಿ. ಇಲ್ಲಿ ನೋಡ್ರಿ, ಇದು ವೆಜಿಟೇಬಲ್. ಈ ವೆಜಿಟೇಬಲ್ ಸಹಿತ ಇದೇ ಥರ ಡಿಪ್ ಮಾಡ್ತೀನಿ ಇಲ್ಲಿ. ಈ ಥರ ಎದ್ದದು ಬಟ್ ಭಾಳ ಬಿಸಿ ಐತ್ರಿ, ಕಷ್ಟ ಐತಿ, ಡೈರೆಕ್ಟಾಗಿ ಬಾಯಿ ಹಾಕೋಕ್ಕಾಗಲ್ಲ. ಇವಾಗ ಈ ಥರ ಇಟ್ಟಿಲ್ಲಿ ಈ ವೆಜಿಟೇಬಲ್ ಹೆಸರು ನನಗೆ ಗೊತ್ತಿಲ್ಲ, ಬಟ್ ಟೇಸ್ಟ್ ಮಾತ್ರ ಭಾರಿ ಇರ್ತೈತಿ, ಫುಲ್ ಕ್ರಂಚಿ ಥರ ಇರ್ತೈತಿ. ಇವಾಗ ಹಿಂಗೆ ತಿಂದು ಈ ಥರ ರೈಸ್ ಇರ್ತೈತಲ್ಲ, ಈ ಥರ ತಿನ್ನೋದು ನೋಡ್ರಿ ಚೈನಾನಾಗ. ನನಗೆ ಮಾತ್ರ ಅದೇನೈತಲ್ಲ ಇದು ಅಂತೂ ಭಾರಿ ಅಂದ್ರೆ ಭಾರಿ ಫೇವ್ರೇಟ್ ಐತಿ. ಹೆಂಗೈತ್ರಿ ಇದು, ಯಪ್ಪೋ. ಇದಂತೂ ಬೆಸ್ಟ್. ಹಂಗೆ ಇದೇನು ವೈಟ್ ಕಾಣಕತ್ತೈತಲ್ರಿ, ಇದು ತೋಫು ಅಂತ. ಈ ತೋಫುನು ಸಹಿತ ಫುಲ್ಲು ಸಾಫ್ಟ್ ಇರ್ತೈತಿ. ನಾನು ಜಾಸ್ತಿ ತಿನ್ನಲ್ಲ, ಅದು ನನಗೆ ಅಷ್ಟು ಇಷ್ಟ ಆಗಲ್ಲ. ಸುಮ್ಮನೆ ತಿಂದು ತೋರಿಸ್ತೀನಿ. ಓಕೆ, ಚೆನ್ನಾಗೈತಿ, ಬಟ್ ನಾನು ಜಾಸ್ತಿ ತೋಫು ತಿನ್ನೋಕೆ ಹೋಗಲ್ಲ. ನಾನು ಏನಿದ್ರು ಸಹಿತ ಬರೀ ಫಿಶ್ ತಿಂತೀನಿ. ಫುಲ್ ಖತರ್ನಾಕ್ ಸ್ಪೈಸಿ ಇರೋಂಥ ಫಿಶ್ಶು. ಇವಾಗ ಈ ರೆಸ್ಟೋರೆಂಟ್ನಾಗ ಊಟ ಮಾಡ್ಕೊಂಡು ಬಂದಲ್ರಿ, ಅದಕ್ಕೆ ಅವ್ರು ಲಾಸ್ಟಿಗೆ ಈ ಥರ ಈಗ ಚಿಕ್ಕ ಬ್ಯಾಗ್ ಕೊಡ್ತಾರೆ. ಈ ಬ್ಯಾಗ್ ಒಳಗಡೆ ಇಲ್ಲಿ ನೋಡ್ರಿ ಈ ಥರ ಸ್ನ್ಯಾಕ್ಸ್ ಇರ್ತೈತಿ, ಬೇರೆ ಬೇರೆ ಎಲ್ಲ ಫ್ಲೇವರ್ದವ ಇಲ್ಲಿ ನೋಡ್ರಿ ಈ ಥರ. ಸೊ ಏನು ಸಕ್ಕತ್ತಾಗಿತ್ತು ನೋಡ್ರಿ. ಅಂದರೆ ದೊಡ್ಡವ್ರಿಗಾಗಲಿ ಚಿಕ್ಕವ್ರಿಗಾಗಲಿ ಎಲ್ರಿಗೂ ಕೊಡ್ತಾರೆ, ಬಟ್ ಊಟನೂ ಸಹಿತ ಅಷ್ಟೇ ಖತರ್ನಾಕಿತ್ತು. ಸೊ ಈ ಥರ ಸುಮಾರು ಇಲ್ಲಿ ಯಾವುದೇ ಒಂದು ರೆಸ್ಟೋರೆಂಟ್ ಇರ್ತಾವಲ್ಲ, ಎಲ್ಲ ರೆಸ್ಟೋರೆಂಟಲ್ಲೂ ಸಹಿತ ಈ ಥರ ಏನೆಲ್ಲ ಒಂದು ಕೊಡ್ತಾರೆ, ಭಾರಿ ಇಂಟ್ರೆಸ್ಟಿಂಗ್ ಇರ್ತೈತಿ. ನನಗೆ ಮಾತ್ರ ಈ ರೆಸ್ಟೋರೆಂಟ್ದು ಊಟ ಖತರ್ನಾಕ್ ಅಂದ್ರೆ ಖತರ್ನಾಕ್ ಇಷ್ಟ ಆಯಿತು. ಬಟ್ ನಿಮಗೆ ಹೆಂಗೆ ಅನಿಸ್ತೀರಿ ಈ ರೆಸ್ಟೋರೆಂಟ್ದೆಲ್ಲ ಊಟ ನೋಡಿಬಿಟ್ಟು?